ಸಂಪುಟ ಪುನರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ? ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ? ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ? ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ? ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ? ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ
ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇಟ್ಟು ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ ಅವರು
ಸಂಪುಟ ಪುನರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವಾಕಾಂಕ್ಷಿ ಶಾಸಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ? ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರ ಸಿದ್ದರಾಮಯ್ಯ ಅವರು? ರೆಬಲ್ ರಾಜಣ್ಣಗೆ ಕೊಟ್ರ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಕನಸು ಕಾಣ್ತಾ ಇದ್ರು. ಕನಸು ಕನಸಾಗಿಯೇ ಉಳಿದುಕೊಂಡು ಬಿಡುತ್ತೆ ಅಂತೇಳಿ ಆಕಾಂಕ್ಷಿಗಳು ಕೂಡ ಅಂದುಕೊಳ್ತಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ರೆಬಲ್ ರಾಜಣ್ಣ